ಯಾರು ಕಾಣಿಸ್ತಾ ಇಲ್ಲಲ್ಲ. ಯಾರಿದ್ದೀರಿ ಒಳಗ? ನಾವು ಪಕ್ಕ ತೋಟದವ್ರು ಹಾಲಪ್ಪನು. ಅದ್ಯಾರು ಹ್ಞೂ ಹ್ಞೂ ಅಂತವ್ರೆ? ಓ, ಯಾರು ಒಳಗಿದ್ದಂಗೆ ಅವರಪ್ಪು ಅಳ್ತಾವ್ರಿ. ದೆವ್ವಾಗಿ ಒಯ್ತತೆ. ಏನು ನಾವು ನೋಡಿದ್ರಿ ದೇವ್ಗಳೇ, ತಡಿ ಹೋಗೋಣ. ಅಯ್ಯೋ ದೊಡ್ಡವನೇ, ಯಾರು ನಿನ್ನ ಇಲ್ತನ್ ಕಟ್ಟಕ್ಕಿರೋದು? ಅಪ್ಪ ನನ್ನ ಪಾಲಕ್ ದೇವ್ರು ಬಂದಂಗೆ ಬಂದಲ್ಲಪ್ಪ. ಬಿಚ್ಚಪ್ಪ ಹಗ್ಗನ ಬಿರಿನ ಬಿಚ್ಚು. ಅಯ್ಯೋ ದೊಡ್ಡವನೇ, ನೀನು ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದೆ ದೊಡ್ಡವನೇ. ಎಲ್ಲರೂ ನಾನು ನಿನ್ನನ್ನು ಸಾಯ್ಸಾಕ್ಬಿಟ್ನಿ ಅಂತ ಪೊಲೀಸವ್ರು ಇಟ್ಕೊಳಕ ರೆಡಿಯಾಗವ್ರೆ ದೊಡ್ಡವನೇ. ದೇವ್ರು ನೀನು ನನ್ನ ಪಾಲಿಗೆ ದೇವ್ರು ದೊಡ್ಡವನೇ. ಓ ಅಲ್ಲಪ್ಪ, ಬಿರಿನ ಬಿಚ್ಚಪ್ಪ, ಅವ್ನು ಬಂದ್ಬಿಡ್ತಾನೆ. ದೊಡ್ಡವನೇ ಯಾರು? ಯಾರೋ ನಂಗೂ ತಿಳಿದು ತಲೆ ಮ್ಯಾಗ ಟೋಪಿ ಹಾಕೋನೆ, ಕಣ್ಪೆಕ್ ಸಿಗ್ಲಕ್ಕ. ಬಿರಿ ನಿನ್ನಿಂದ ಹೊಲ್ಟೋಗನ ನಡಿಯೇ. ಬಾ ಹೊಲ್ಟೋಗನ್ ಬಾ, ನಮ್ಮ ತೋಟದ ಹತ್ರ ಮಾತಾಡೋಣ ಬಾ. ಬಿಚ್ಚಪ್ಪ ಹಗ್ಗ ಬಿಚ್ಚಪ್ಪ ಬಿರಿನ. ಬಿಡ್ತೀನಿ ದೊಡ್ಡವನೇ. ಫಸ್ಟ್ ಇಲ್ಲಿಂದ ಹೋಗೋಣ ನಡಿಯೇ. ನಡಿ ದೊಡ್ಡವನೇ, ನಾನು ಕ್ಷಮಿಸ್ಬಿಡು ದೊಡ್ಡವನೇ. ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ದೊಡ್ಡವನೇ. ಇರ್ಲಿ ಅಲ್ಲಪ್ಪ ಇರ್ಲಿ. ಹೆಂಗೋ ನೀನೇ ನನ್ಗೆ ತೊಂದರೆ ಮಾಡ್ದೆ, ಇವಾಗ ನೀನೇ ನನ್ನ ಕಾಪಾಡಿದ್ಯಾ. ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ಯಾ ನೀನು. ಅದಿರ್ಲಿ ಬಿಡುವ, ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ನಡಿ ಹೋಗೋಣ. ದೊಡ್ಡವನೇ, ಫಸ್ಟ್ ನಮ್ಮ ಮನೆಗೆ ಹೋಗೋಣ ಬಾ. ಆಮೇಲೆ ಆ ಗಾಡಿ ಮನೆ ಹತ್ರನೇ ಐತೆ, ನಾನು ಕರ್ಕೊಂಡೋಗಿ ಹುಷಾರಾಗಿ ಮನೆಗೆ ಬಿಡ್ತೀನಿ ಬಾ. ಯಾರಪ್ಪ ಅಲ್ಲಪ್ಪ ಅವನು? ಯಾರೋ ನಂಗೆ ತಿಳಿಯೋದು ದೊಡ್ಡವನೇ. ಆ ತೊಳೆದವರು ಮನೆ ಕಟ್ಟಿದ್ರು, ಅಲ್ಲೇ ಇದ್ರು. ಅವ್ರ ಮಗನೇನೋ ಜಾಸ್ತಿ ಸಾಲಗಳು ಮಾಡಿಬಿಟ್ಟು ಆ ಮನೆ ಜಾಗ ಎಲ್ಲ ಮಾರ್ಬಿಟ್ಟು ಅವರು ಬೆಂಗಳೂರು ಕೊಟ್ಟೋದ್ರು. ತಿರ್ಗಿ ಯಾರೂ ಬರಿಲ್ಲ. ಇಷ್ಟು ದಿನದಿಂದ ನಾನು ಲೈಟ್ ಹಾಕಿರ್ಲಿಲ್ಲ ಆ ಮನೆ. ಇನ್ನೇನು ಲೈಟ್ ಹಾಕಿತ್ತಲ್ಲ ಅಂತ ನಾನು ಆ ಮನೆ ಹತ್ರಕ್ಕೆ ಬಂದರೆ ನೀನಿದೆಯಾ ಒಳಗ? ಅಲ್ಲಿಗೇನಕ್ಕೆ ಹೋಗಿದ್ಯಾ ನೀನು? ಅವನು ಹೇಳಿದ್ನು, ನೀನು ಮಳೆಗ ನೆನೀತಾ ಇದ್ದೆ ಬಾಯಿಗಡ್ಡೆ ಹತ್ರ, ನಾನು ಕರ್ಕೊಂಬಂದಿದ್ದು ನಿನ್ನ ಅಂತ ಹೇಳಿದ್ನು ಅವನು. ನೋಡ್ದಾ, ಯಾವನು ಪೊಟ್ಟಿಗೆ ನನ್ನ ಮಗನಿದ್ದಂಗೆ ಅವನೇ ದೊಡ್ಡವನೇ. ಬಾ ಇಲ್ಲಿರೋದು ಬೇಡ ಬಾ, ನಾವು ಹೊಲ್ಟೋಗೋಣ ಬಾ. ನಡಿ, ಇಲ್ಲಿರೋದು ಬೇಡ. ಅವ್ನ ಮಕ್ಕ ಏನೇನೋ ಗುರ್ತದ ನಿಂಕ? ತಲೆ ಮೇಲೆ ಟೋಪಿ ಇಕ್ಬಿಟ್ಟವನೆ, ಕಣ್ಣು ಕಪ್ಪೆ ಸಿಗ್ಲಾಕವನೆ, ಮಕ್ಕ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನಂಕ. ಯಾರಿರ್ಬೋದಾ ನನ್ನ ಮಗನು? ಹೊಸಬ್ನು ಇರ್ಬೇಕು ದೊಡ್ಡವನೇ. ಇರ್ಬೋದಪ್ಪ ಅಲ್ಲಪ್ಪ, ಇರ್ಬೋದು. ಬಾಬಾ, ನಾನು ಒಂದು ಕಣ್ಣಿಕ್ಕಿರ್ತೀನಿ ಆ ಮನೆ ಮೇಲೆ. ಅವ್ನು ವಿಚಾರಿಸ್ಕೊಂತೀನಿ ಬಾ ಯಾರು ಅಂತ ಸರಿಯಾಗಿ ಅದಕ್ಕೆ ಬಾಯ್ ಬಿಡಿಸ್ತೀನಿ ಬಾ. ಇವ ಫಸ್ಟ್ ನನ್ನ ಮನೆಗೆ ಸೇರಿಸ್ಬಿಡಪ್ಪ. ನಮ್ಮ ಅಪ್ಪನ್ಗ ಫೋನ್ ಮಾಡಿ 50 ಲಕ್ಷ ಕೊಡು ನೀನು, ಇಲ್ಲ ಅಂತಂದ್ರೆ ನಿನ್ನ ಮಗನ್ನ ಸಾಯ್ಸಾಕ್ತೀನಿ ಅಂತವನೆ. ಒಳ್ಳೆ ಬೋಟಿ ಮಗನೇ, ಹಿಂಗೆಲ್ಲ ಮಾಡಿದ್ನ ಅವನು ಅಂತೀನಿ. ಓ, ಎಂತ ಕೆಲಸ ಕೊಡ್ತಾ ಉಂಟು ಹೇಳೋದೇನೋ 3 ದಿವಸದಿಂದ ನಮ್ಮ ಅಪ್ಪನ್ಕ. ಏನು 50 ಲಕ್ಷ ಅಂದ್ರೆ ಸುಮ್ಮನೆ ಬಂತ ದೊಡ್ಡವನೇ? ನಡಿ ಬಿರಿ ನಡಿ, ದೊಡ್ಡ ಹೆಚ್ಚದ ಮೇಲೆ ನಡಿ ಮನೆ ಸೇರ್ಕೊಂಬಿಡ ನಡಿ. ಅಯ್ಯಮ್ಮ, ನಾನು ಸತ್ತೋದ್ನಿ ಅಂತ ಅನ್ಕೊಂಬಿಟ್ನಪ್ಪ. 50 ಲಕ್ಷ ಕೊಡಲ್ಲ, ಇವ್ರು ನನ್ನ ಕರ್ಕೊಂಡು ಹೋಗಲ್ಲ ಅಷ್ಟೇ ಅಂತ ಅನ್ಕೊಂಬಿಟ್ಟೆ. ಹೆಂಗೋ ದೇವ್ರು ಬಂದಂಗೆ ಬಂದಲ್ಲಪ್ಪ ಅಲ್ಲಪ್ಪ. ನಿನ್ನ ಋಣ ನಾನು ಯಾವತ್ತೂ ಮರೆಯಲ್ಲಪ್ಪ ಅಲ್ಲಪ್ಪ. ಅಯ್ಯೋ ದೊಡ್ಡವನೇ, ನೀನು ನನಗೆ ಸಿಕ್ಕಿಲ್ಲ ಅಂತಂದ್ರೆ ನಾನು ಹೋಗಿ ಜೈಲಾಗ ಕುತ್ಕೊಬೇಕಾಗಿದ್ದು. ನೀನೇ ಸಾಯಿಸಿದ್ದು ಅಂತ ಎಲ್ಲರೂ ನನ್ನ ಹಿಡ್ಕೊಳೋರು. ಎಂತ ಮಾತು ಹೇಳ್ಬಿಟ್ಟೆ ದೊಡ್ಡವನೇ, ನೀನು ನನಗೆ ದೇವ್ರು ಸಿಕ್ತಂಗೆ ಸಿಕ್ತೆ. ಲೇ ಅನ್ಸಿಯೇ ಲೇ, ಏನೋ ಬಂತು ಮಾಡಬಾರ್ದು ಕಿತಾಪತಿ ಮಾಡ್ಬಿಟ್ಟು ಬಂದು ಇಲ್ಲಿ ಅನ್ಸಿ ಅಂತ ಬಿಟ್ಕೊಂತಾನೆ. ಮುಂದೆ ಮಂಗೆ ಗುಡ್ಕಲ್ಲಿ ಎತ್ಕೊಂಡು ತಲೆ ಹೊಟ್ಟಬಿಡ್ಬೇಕು. ಒಂದು ಹೊಟ್ಟೆ ಉದ್ಯೋಗ ಇನ್ನೂ ಏನೇನು ಅನ್ಬೇಕು ನಾನು. ಏನು ಬಂದಿರೋದು ನಿಂಕ? ಬಿರಿ ಬಾರೇ. ಏನೋ ಒತ್ಕೊಂಬಂದವನಪ್ಪ, ನೀನು ಪುಡ ಏನೋ ಒತ್ಕೊಂಬಂದವನು. ಇವನು ಮಕ್ಕ ನೋಡು. ಲೇ ಬಾರ ಬಿರಿನಾ. ಏನು ನೋಡಿ ಯಾರು ಬಂದವ್ರೆ? ಅಯ್ಯೋ ಅಣ್ಣ, ಅಕ್ಕ ಚೆನ್ನಾಗಿದೆಯಣ್ಣ? ಚೆನ್ನಾಗಿದ್ದೀನಿ ಅಕ್ಕ. ನಾನೆಲ್ಲೋ ಇನ್ನು ಉಳಿಯಲ್ಲ ಅಂತ ಅನ್ಕೊಂಬಿಟ್ಟಿದ್ನಕ್ಕೋ, ಅಷ್ಟೇ ಋಣ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು. ಈ ಮುಂದೆ ಮಗ ನೋಡೋಣ ಎಂತ ಕೆಲಸ ಮಾಡ್ಬಿಟ್ನ. ಅಣ್ಣ, ನೀನೇನು ಮನುಷ್ಯನ ಇಲ್ಲ ದೆವ್ವನ? ದೆವ್ವಾಗ ಬಂದಿದ್ಯಾ ಹೆಂಗಣ? ಬುದ್ಧಿ ಯಾವಾಗಲೂ ಇದೇ ಕತೆ. ಲೇ ಮುಂಚುನು ಅಣ್ಣ ಹೇಳಕ್ಕ. ನಾವು ಈ ಮುಂಡೆ ಮಗನು ಸುನಂತಿ ಇಬ್ರು ನಿನ್ನ ಸಾಯ್ಸಕ್ಕಿದ್ರು ತಾನೆ? ಅಯ್ಯೋ ಸತ್ತೋಗಿಲ್ಲಕ್ಕೋ, ನಾನು ಆ ಬಾಯಿಗಡ್ಡೆ ಮೇಲೆ ಮತ್ತಿ ತಪ್ಪಿ ಬಿದ್ದೋಗ್ಬಿಟ್ಟಿದ್ದೀನಿ. ಯಾವನು ಎತ್ಕೊಂಡೋಗ್ಬಿಟ್ಟು ನಮ್ಮ ತಾಟದ ಮ್ಯಾಗ ಒಂದು ಹಳೆ ಮನೆಗಿದ್ರೆ ಆ ಹಳೆ ಮನೆಗೆ ನನ್ನ ಕಟ್ಟಾಕ್ಬಿಟ್ಟವನಕ್ಕೋ. ಅಯ್ಯೋ ಭಗವಂತ. ಆಮೇಲೆ ನಾನು ನಮ್ಮ ಅಪ್ಪನ್ಗ ಫೋನ್ ಮಾಡಿಬಿಟ್ಟು 50 ಲಕ್ಷ ಕೊಡ್ತೀಯಾ ಇಲ್ಲ ನಿನ್ನ ಮಗನ್ನ ಸಾಯ್ಸಕ್ಲಾ ಅಂತ ಹೇಳ್ತಾವನಕ್ಕೋ. ಅಯ್ಯೋ, ಆಮೇಲೆ ಹೆಂಗ್ ಬಂದಣ್ಣ? ಈಗ ಹಾಲಪ್ಪನ ಕರ್ಕೊಂಬನ್ನು ಅದೇನಕ್ಕೂ ಆ ಕಡೆಗೆ ಬಂದಿದ್ನಂತೆ. ಅದಕ್ಕೆ ಬಂದ ಕರ್ಕೊಂಬನ್ನು. ಅವನು ಕೈಗಳು ಕಾಲುಗಳೆಲ್ಲ ಕಟ್ಟಾಕ್ಬಿಟ್ಟು ಮೂತಿಗೆ ಟಿಕ್ಕರ್ ಮೆತ್ಬಿಟ್ಟು ಹೊರಟೋಗ್ಬಿಟ್ಟಿದ್ನು. ಬಿಚ್ಬಿಟ್ಟು ದೇವ್ರಂಗೆ ಬನ್ನಕೋ, ದೇವ್ರಂಗೆ ಬಂದು ನನ್ನ ಕರ್ಕೊಂಬನ್ನಕೋ. ಹಾಲಪ್ಪನ ಋಣ ನಾನು ಯಾವ ಕಾಲಕ್ಕೂ ತೀರ್ಸಲ್ಲಕೋ. ಅಯ್ಯೋ ಅಣ್ಣ, ನಾನು ಈ ಮುಂಡೆ ಮಗನ ನಿನ್ನ ಸಾಯಿಸ್ಬಿಟ್ಟವನೇ ಅಂತ ಅನ್ಕೊಂಡಿದ್ದೆ. ನೀನು ಋಣ ಅಲ್ಲಣ್ಣ, ನಾವು ನಿನ್ನ ಋಣ ತೀರ್ಸಲ್ಲಣ್ಣ. ಅಯ್ಯೋ ಎಷ್ಟೆಷ್ಟು ರಾಮಾಯಣಗಳಣ್ಣ. ಅಣ್ಣ, ನಿಮ್ಮ ಉಪಕಾರನ ನಾವು ಮರೆಯಲ್ಲ ನಾವು. ಅಯ್ಯೋ ಅಕ್ಕ, ನೀವು ಮಾಡಿರೋ ಉಪಕಾರಕ್ಕೆ ಮುಂದೆ ನಮ್ದೇನಕ್ಕ. ಅಕ್ಕ, ನಾನು ಮನೆಗೆ ಹೋಗ್ಬೇಕಕ್ಕೋ, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಅವ್ನು ತಿರ್ಗಿ ಏನೋ ಬಂದ್ಬಿಟ್ರೆ ಇಟ್ಕೊಂಡು ಹೋಗ್ಬಿಡ್ತಾನಕ್ಕೋ. ಯಾವನ್ ಬರೋದು ದೊಡ್ಡನೆ? ಕೈ ಕಾಲು ತಿರುಗಿಸ್ಬಿಡ್ತೀನಿ ಅವನ್ನ. ಅವ್ನ ಬಡ್ಡಿ ನಮ್ಮ ಅಕ್ಕಕ್ಕ ಯಾವನವನು? ಹೋಗ್ರಿ ಬಿಡೋಣ. ಇವಾಗ ನಮ್ಮ ಮುನ್ಸಿಕರು ಸಮಾಧಾನ ಆಯ್ತು ನಂಕ. ನಮ್ಮ ಯಜಮಾನ್ ಮೇಲೆ ನೋವುಕ ಎಲ್ಲಿ ನನ್ನ ಗಂಡ ನಮ್ಮಿಂದ ದೂರ ಆಗ್ಬಿಡ್ತಾನೋ ಅಂತ ದಿನಾ ಜಗಳ ಮಾಡೋದು. ನೀನು ಹಂಗೆ ಮಾಡ್ಬಿಟ್ಟೆ ಅಂತ ಪೊಲೀಸರು ಏನು ಸುಮ್ಮನೆ ಬಿಡ್ತಾರೇನಣ್ಣ? ಹೆಂಗೋ ಬದುಕಿದ್ಯಲ್ಲಣ್ಣ, ನಮ್ಗೆ ಅಷ್ಟೇ ಸಾಕಣ. ನೀನು ಕೊಟ್ಟ ಸೌಭಾಗ್ಯ ಅಣ್ಣ ನಂಕ. ನೀನು ಭಿಕ್ಷೆ ಕೊಟ್ಬಿಟ್ಟಣ್ಣ ನಂಕ, ಭಿಕ್ಷೆ ಕೊಟ್ಬಿಟ್ಟೆ.
ನೀವು ನನಗೆ ಜೀವದಾನ ಕೊಟ್ಟಿದ್ದೀರಾ. ಹಾಂ ಇರ್ಲಿ ಅಲ್ಲಪ್ಪ, ಬಾ ಹೊಡೋಣ ಬಾ. ನಂಗೆ ಮುಂಚೆ ತಡೀತಾ ಇಲ್ಲ, ಫಸ್ಟು ನಾನು ಹೋಗಿ ನಮ್ಮ ಅಪ್ಪನ ನೋಡ್ಬೇಕು ನಾನು. ಹೋಗು ಇನ್ನ ಇರು ಅಂತಂದ್ರು ಇರಲ್ಲ. ಮುಂಚೆಲ್ಲ ಊರಾಗೆ ಐತೆ, ಹುಷಾರಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಾ. ಹಾಂ ಏ ಹುಷಾರಾಗೇನೋ ಹಂಗೆ ಇಕ್ಕಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ, ನೀನೇನು ದಿಗ್ಲು ಬೀಳ್ಬೇಡ. ಹೋಗಪ್ಪ, ಇನ್ನೊಂದ್ಸತಿ ಅಂತ ಕೆಲಸಗಳೆಲ್ಲ ಮಾಡಬೇಡ. ನನ್ನ ಜೀವಮಾನ ಇರೋವರೆಗೂ ನೀನು ಇಂಥ ಕೆಲಸ ಮಾಡಲ್ಲ ಬಿಡು. ಬಾಪ್ಪ ಬರೋಣ, ಹುಷಾರಾಗಿ ಓಡೋಣ. ನಡಪ್ಪ ನಡಿ, ನಿನ್ನ ಸಮಾಧಾನ ಯಾಕ ಬಿಟ್ಬಿಟ್ಟು ಬರ್ತೀನಿ. ಹುಷಾರಾಗಿ ಬಿಟ್ಬಿಟ್ಟು ಬಾ. ಹ್ಞೂ ಸರಿ, ಹಿಂದೆ ಕುತ್ಕೊಂಡು ನೀನು. ಪಾಪ ಒಂದು ಟವಲ್ ಕೊಡು, ಟವಲ್ ಮಗ ಸುತ್ಕೊಂತೀನಿ. ಇಲ್ಲೇ ಬಾಕಲ್ ಸಂದ ತಗ್ಲಾಕಿದ್ದೀನಿ, ಇದನ್ನೇ ಕೊಡ್ತೀನಿ. ಇಂದ ಸುತ್ಕಪ್ಪ, ಸುತ್ಕ ಮಕ್ಕಳು ಸುತ್ಕ, ಅವ್ನು ಕಾಣಿಸ್ತಿದ್ದಂಗೆ. ಒಳ್ಳೆ ಕೆಲಸ, ಸುತ್ಕೋಣ, ಕಣ್ಣು ಕಾಣಿಸೇ ಕೂತ ಸುತ್ತ ಹುಷಾರಮ್ಮ ಬರೋಣ. ಅದೇ ಅವ್ರು ಒಳ್ಳೇದು ಮಾಡಲಿ, ಹೋಗ್ಬಿಟ್ಟು ಬರೋಣ. ಹುಷಾರಾಗಿ ಕರ್ಕೊಂಡೋಗುವ. ಹ್ಞೂ ಹ್ಞೂ. ಅಯ್ಯೋ ಭಗವಂತ, ನನಗೆ ಅಣ್ಣನಲ್ಲಿ ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತ ದಿಗ್ಗೆತ್ಕೊಂಡ್ಬಿಟ್ಟಿತ್ತಪ್ಪ. ಎಲ್ಲ ನೋಡ್ಕೊಂಡು ಬಿಡಪ್ಪ, ಬನ್ನಲ್ಲ ಅಷ್ಟೇ ಸಾಕು. ಯಾರೇನು ಬಂದಿದ್ದು? ಓನಮ್ಮ ಬಂದಿದ್ದು? ಸ್ಕೂಲ್ ಬಿಟ್ಬಿಟ್ಟು ಯಾಕಮ್ಮ ಬಂದಿದ್ದು? ಅಷ್ಟು ಕೆಲಸ ಇತ್ತಮ್ಮ, ಅದಕ್ಕೆ ಬರೋಕ್ಕಾಗಿಲ್ಲ. ಎಲ್ಲಿ ನಿಮ್ಮಮ್ಮ? ಹೌದಾ, ಜಾಣ ನನ್ನ ಮಗು ಬಂದ್ಬಿಟ್ಟಿರೋದು ನೋಡಮ್ಮ. ಚಿಕ್ಕ ಮಗು ಹೇಳಮ್ಮ, ಅವಳಿಗೆ ಏನು ಗೊತ್ತಾಗ್ತೈತಿ? ಹೇಳೇ ಮಗು ಏನೋ ಒಂದು ಮಾತಾಡ್ತಾಳೆ. ಆಯ್ತಮ್ಮ, ಹೋಗು, ಹುಷಾರಾಗಿ ಆಟ ಆಡ್ಬೇಕಮ್ಮ. ಓ ಏನಮ್ಮ ಮೇಡಮ್ ಅವ್ರು ಬಂದ್ಬಿಟ್ಟಿದ್ದೀರಿ? ಬರ್ಬೇಕಲ್ಲಪ್ಪ, ದೊಡ್ಡ ಮನುಷ್ಯ ನೋಡ್ಕೊಂಡು ಬರ್ಬೇಕಲ್ಲಪ್ಪ. ನೆಮ್ಮದಿ ಎಲ್ಲ ಐತೆ ನನ್ಕ, ಹೇಳು. ಇವಾಗ ನಿನ್ನ ನೆಮ್ಮದಿ ಹಾಳು ಮಾಡಿದವ್ರು ಯಾರು? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಎಲ್ಲೋಗಿದ್ದೆ? ಯಾರು ಅಷ್ಟು ಕೆಲಸ ಆಯ್ತು, ಹೋಗಿದ್ದೆ. ನಾನು ಇವತ್ತು ಸಾಯಂಕಾಲ ಬರ್ತಾ ಇದ್ನಲ್ಲ, ಅಷ್ಟು ಬೇಗ ಏನಕ್ಕೆ ಬರಕ್ಕೆ ಹೋಗಿದ್ದು? ಫೋನ್ ಮಾಡಿದ್ರೆ ಎರಡು ಮಾತು ಮಾತಾಡೋಷ್ಟು ಸುಸ್ತು ನಿಂಕ. ಏನಾಗದೆ ಏನು ಅಂತ ನನಗೆ ತಿಳಿಬೇಕಲ್ಲ. ಏನು ಹೆಚ್ಚು ಕಡಿಮೆ ಆಗದ ಏನು ಕತೆನೋ ಅಂತ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನವರೆಗೂ ಬರ್ತಿರೋದಾ? ಹೇಳಿರೋರು ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಹೇಳಿ ಹೋಗೋಣ ಊರ್ಕ. ಹೌದು, ಬೇಡ ಬರಲಿ, ನಮ್ಮ ಆಶಂಕರನು ಇಲ್ಲೇ ಅವನಂತೆ. ರಾಮಣ್ಣನು ಬರಲಿ, ಆಶಂಕರನು ಬರಲಿ, ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡಿದ್ರೆ ಆಯ್ತು ಬಿಡು, ಇವಾಗ ಅರ್ಜೆಂಟ್ ಏನಿಲ್ಲ. ನನಗೂ ಎಷ್ಟು ಕೆಲಸ ಆಯ್ತು. ಏನು ಕೆಲಸ? ನನ್ನ ತಂಗಿಗೆ ಒಂದು ವ್ಯವಸ್ಥೆ ಮಾಡಬೇಕು. ನಿನ್ನ ತಂಗಿಯವರ ಅತ್ತೆಕ ಇಷ್ಟು ಜನಕ್ಕೂ ಮಾನ ಮರ್ಯಾದೆ ಇಲ್ಲದೆ ಇರೋದು ಹೆಚ್ಚು ಮಾತು. ಯಾಕೆ, ಏನಾಯ್ತು? ಅಲ್ಲ, ಆ ಅಮ್ಮನ್ನ ತಗೊಂಡೋಗ್ಬಿಟ್ಟು ಪಂಡಿತರು ಕೊಟ್ಟು ಮದುವೆ ಮಾಡಬೇಕು ಅಂತ ನಿಂತಿದ್ದೀರಂತೆ. ಏನು ನಿಂಗೇನು ಬುದ್ಧಿ ಗಿದ್ದಿ ಆಯ್ತಾ? ಇಲ್ಲ ಅಯ್ಯೋ, ಮಾಡ್ಕೊಳ್ಳಿ ಬಿಡು. ಪಾಪ ಅಯ್ಯಪ್ಪನ್ಗೂ ವಯಸ್ಸಾಗೈತೆ, ಯಾರೂ ಇಲ್ಲ. ಈ ಅಮ್ಮನ್ಗೂ ವಯಸ್ಸಾಗೈತೆ, ಯಾರೂ ಇಲ್ಲ. ಮಾಡ್ಕೊಳ್ಳಿ ಬಿಡು. ಅಯ್ಯಪ್ಪನ್ಕಂತೂ ಯಾರು ಇಲ್ಲ, ಈ ಅಮ್ಮನ್ಕೇನು ಯಾರೂ ಇಲ್ಲ. ಸೊಸೆ ಇಲ್ಲ, ಮಗನಿಲ್ಲ, ಏನು ಯಾರು ಗೊತ್ತಿಲ್ಲ. ಯಮ್ಮನ ಸತ್ರ ಎತ್ತಾಕಕ್ಕೆ ಯಾರು ಗೊತ್ತಿಲ್ಲ. ಈ ವಯಸ್ಸಿನಾಗ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಬೇಕಾ ಈ ಅಮ್ಮನ? ಏಯ್ ನೋಡು, ಸುಮ್ಮನೆ ಇರು.
ತಾತನ ಹೇಳಿರೋದು. ತಾತ ನಾವಿದ್ದೀವಿ ಅಂತ ಒಪ್ಕೊಂಡಿದ್ದಕ್ಕೆ ನಾನು ಒಪ್ಕೊಂಡಿರೋದು, ಆಯಮ್ಮನೂ ಒಪ್ಕೊಂಡಿರೋದು, ಮಂಜುನೂ ಒಪ್ಕೊಂಡಿರೋದು. ಓ ಜೈಲಾಗಿರೋ ಅಪ್ಪನು ಒಪ್ಕೊಂಬಿಟ್ನಾ? ಹ್ಞೂ ಮುಂದುವರಿಯುವುದು.